ಮಂಡ್ಯದಲ್ಲಿ ಸೀಟ್ಗಾಗಿ ನಡೀತಾ ಇದ್ದಂತ ಜಂಗಿ ಕುಸ್ತಿ ಕ್ಲೈಮ್ಯಾಕ್ಸ್ ಸ್ಟೇಜ್ಗೆ ಬಂದಿದೆ. ಜೆಡಿಎಸ್ ಪಕ್ಷದಿಂದ ಅಖಾಡಕ್ಕೆ ನಿಖಿಲ್ ಧುಮುಕುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಹೀಗಾಗಿ ನಾನ್ ಕ್ಷೇತ್ರವನ್ನ ಬಿಟ್ಕೊಡಲ್ಲ ಅಂತ ಇದ್ದ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಕ್ಕೆ ಫಿಕ್ಸ್ ಆಗಿದ್ದಾರಂತೆ. ಆದರೆ ಇಬ್ಬರಲ್ಲೂ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ನಡೀತಿದ್ದ ಕೋಲ್ಡ್ ವಾರ್ ಫೇಸ್ ಟು ಫೇಸ್ ಹಣಾಹಣಿ ನಡೆಸೋಕೆ ವೇದಿಕೆ ಸಿದ್ಧವಾಗಿದೆ. ಜೆಡಿಎಸ್ನಿಂದ ಘರ್ಜಿಸಲು ಸಿಎಂ ಪುತ್ರ ನಿಖಿಲ್ ಕನ್ಫರ್ಮ್ ಎನ್ನಲಾಗ್ತಿದೆ. ಅಷ್ಟೇ ಜೋಶ್ನಲ್ಲಿರೋ ಸುಮಲತಾ ದಳಪತಿಗಳಿಗೆ ಶಾಕ್ ನೀಡಲು ಸಜ್ಜಾಗಿದ್ದಾರೆ. ಲೋಕಸಮರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬೀಗಲು ರಣತಂತ್ರ ಹೆಣೆದಿದ್ದಾರೆ ಎನ್ನಲಾಗ್ತಿದೆ. ಇಷ್ಟಕ್ಕೂ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಆಗೋ ಅನುಕೂಲಗಳೇನು ಅನ್ನೋದನ್ನ ನೋಡೋದಾದ್ರೆ, ಅಂಬರೀಶ್ರನ್ನ ಕಳೆದುಕೊಂಡಿರುವ ಸುಮಲತಾ ಮೇಲೆ ಮಂಡ್ಯ ಜಿಲ್ಲೆಯ ಜನರಿಗೆ ಅನುಕಂಪ ಹುಟ್ಟಿದೆ. ಹೀಗಾಗಿ ಅಂಬರೀಶ್ ಇಲ್ಲದ ಅನುಕಂಪ ಸುಮಲತಾ ಅವರ ಕೈ ಹಿಡಿಯಬಹುದು. ಅಲ್ಲದೆ ಮಂಡ್ಯದಲ್ಲಿ ಅಂಬರೀಶ್ ಸ್ಥಾನವನ್ನ ಪತ್ನಿ ಸುಮಲತಾ ತುಂಬಲಿದ್ದಾರೆ. ವಿಶೇಷ ಅಂದ್ರೆ ಮಂಡ್ಯದಲ್ಲಿ ಸಿನಿಮಾ ರಂಗದಿಂದ ಬಂದಿರುವ ಅಂಬರೀಶ್ ಹಾಗೂ ರಮ್ಯಾ ಗೆಲುವು ಸಾಧಿಸಿದ್ದಾರೆ. ಹೀಗಾಗಿ ಸುಮಲತಾಗೆ ತಾರಾಬಲ ಗೆಲುವು ತಂದುಕೊಡಲಿದೆ. ಇನ್ನು ಮಂಡ್ಯದಲ್ಲಿ ಹೊಸ ರಾಜಕೀಯ ಅಲೆ ಎದ್ದಿರೋ ಸಮಯದಲ್ಲಿ ಸುಮಲತಾ ಏನೇ ಆದ್ರೂ ಸರಿ ನಾನು ಲೋಕಸಮರದಲ್ಲಿ ಕಣಕ್ಕಿಳಿಯುತ್ತೇನೆ ಅಂತ ಫಿಕ್ಸ್ ಆಗಿದ್ದಾರೆ. ಆದ್ರೆ ಇದರಿಂದ ಸುಮಲತಾಗೆ ಆಗುವ ಅನಾನುಕೂಲಗಳೇನು ಅನ್ನೋದನ್ನ ನೋಡಿದ್ರೆ, ಸುಮಲತಾ ಮಂಡ್ಯದ ಸೊಸೆಯಾಗಿದ್ರು ಮೂಲತಃ ಮಂಡ್ಯದ ಗೌಡ್ತಿ ಅಲ್ಲ. ಅಲ್ಲದೆ ಈಗಾಗಲೇ ಗೆಲುವು ಪಡೆದಿದ್ದ ಅಂಬರೀಶ್ ಹಾಗೂ ರಮ್ಯಾ ಮಂಡ್ಯದಲ್ಲಿ ಇರಲಿಲ್ಲ. ನೆಪ ಮಾತ್ರಕ್ಕೆ ಮನೆ ಮಾಡಿ ಜನರ ಸಮಸ್ಯೆ ಕೇಳಲಿಲ್ಲ ಅನ್ನೋ ಆರೋಪ ಇದೆ. ಹೀಗಾಗಿ ಸುಮಲತಾ ಕೂಡ ಅಂಬರೀಶ್ ಹಾಗೂ ರಮ್ಯಾರಂತೆ ಮಾಡ್ತಾರಾ ಅನ್ನೋ ಸಂಶಯ ಇದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಬದಲಾಗಿರುವ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ನಾಯಕರು ಸುಮಲತಾಗೆ ಬಹಿರಂಗವಾಗಿ ಬೆಂಬಲ ಸೂಚಿಸಲಾಗುವುದಿಲ್ಲ. ಅಷ್ಟೇ ಅಲ್ಲದೆ ಸುಮಲತಾ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಧ್ವನಿ ಎತ್ತುತ್ತಿರೋದು ಮೈನಸ್ ಪಾಯಿಂಟ್ ಆಗಬಹುದು. ಇನ್ನು ಅಂಬಿ ಫ್ಯಾನ್ಸ್ ಬೆಂಬಲದಿಂದಲೇ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿಯುತ್ತಾರಾ, ಇಲ್ಲ ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ದಾರೆಯೇ ಅನ್ನೋ ಸಂಶಯಗಳು ಕಾಡ್ತಿದೆ. ಅಲ್ಲದೆ ಇವತ್ತು ಕೂಡ ಮಂಡ್ಯ ತಾಲೂಕಿನ ಗ್ರಾಮಗಳಲ್ಲಿ ಸಂಚರಿಸಲಿದ್ದಾರೆ. ರವಿ, ಟಿವಿ9 ಮಂಡ್ಯ.